ಇಲ್ಲಿನ ವಿಶೇಷತೆ ಏನು ಅಂದರೆ ಬರೀ 50 ರೂಪಾಯಿಗೆ ಇಲ್ಲಿ ಮೀಲ್ಸ್ ಕೊಡ್ತಾರೆ. ರೈಸು, ಪಪ್ಪು ಇರ್ಬೋದು, ಸಾಂಬಾರು ಇರ್ಬೋದು, ಜೊತೆಯಲ್ಲಿ ತುಪ್ಪನೂ ಹಾಕ್ಕೊಡ್ತಾರೆ. ಒಂದು 2-3 ಥರ ಪಲ್ಯ ಕೂಡ ಹಾಕ್ಕೊಡ್ತಾರೆ. ನಾನು ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇರೋದು ಸ್ಟ್ರೀಟ್ ಫುಡ್ನಲ್ಲಿ ತಂದೂರಿ ಕೌಂಟ್ರ್ ಎಲ್ಲ ಇದೆ. ಸೊ ಇಲ್ಲಿ ತಂದೂರಿ ರೋಟಿ ಮಾಡ್ತಾ ಇದ್ದಾರೆ, ರುಮಾಲಿ ರೋಟಿ ಮಾಡ್ತಾ ಇದ್ದಾರೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ, ಇವತ್ತೊಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ರಿ. ಎಲ್ಲಿ ಅಂತ ನೀವು ಹೇಳಪ್ಪ? ಇವತ್ತು ವೈಟ್ಫೀಲ್ಡ್ EPIP ನಲ್ಲಿದ್ದೀವಿ. ಸಾಕಷ್ಟು ಜನಕ್ಕೆ ನಾವು ಕೇಳಿದ್ವಿ ಇಲ್ಲಿ ಎಲ್ಲಿ ಬಂದು ವಿಡಿಯೋ ಮಾಡ್ಬೋದು ಸ್ಟ್ರೀಟ್ ಫುಡ್ಡು ಅಂತ. ಸಾಕಷ್ಟು ಜನ ರೆಕಮೆಂಡ್ ಮಾಡಿದ್ದು ಈ ಹೋಟ್ಲು. ಯಾವ ಹೋಟ್ಲ್? ರೆಡ್ಡಿ ಹೋಟೆಲ್ ಅಂತ ಹೇಳ್ಬಿಟ್ಟು. ಹೌದು. ಇಲ್ಲಿ ಬಂದರೆ ನಿಮಗೆ ವೆಜ್ಜು, ನಾನ್ ವೆಜ್ಜು ಸಿಕ್ಕಾಪಟ್ಟೆ ವೆರೈಟಿ. ಅದೂ ನಿಮಗೆ ಪಾಕೆಟ್ ಫ್ರೆಂಡ್ಲಿ, 100 ರೂಪಾಯಿ ಮೇಲೆ ದಾಟಲ್ಲ ಇದು. ಹೌದು, ಒಂದು ವೆಜ್ ಊಟ ಅಂತೂ ಒಂದು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ತುಪ್ಪ ಅಲ್ಲೇ ಹಾಕಿ ಕೊಡ್ತಾರೆ. ನಾವು ಆಲ್ರೆಡಿ ಬಂದು ಒಂದ್ಸರಿ ಟ್ರೈ ಮಾಡಿದ್ವಿ. ಸಿಕ್ಕಾಪಟ್ಟೆ ಒಳ್ಳೆ ಜಾಗ. ನಿಮಗೆ ರೆಕಮೆಂಡ್ ಮಾಡ್ತಾರೆ, ನಿಮಗೆ ಸಾಕಷ್ಟು ಸಮಾಧಾನ ಇದೆ, ಖುಷಿ ಇದೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. KA53 ಮೆನ್ಸ್ ಕ್ಲಬ್ನಲ್ಲಿ ಪೋಲೋ ಟಿ ಶರ್ಟ್ಸ್ ವಿತ್ ಪಾಕೆಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಿಮ್ಗೆ ಏನಾದರೂ ತೊಗೊಬೇಕು ಅಂತಿದ್ರೆ ಈ ಥರ ಒಂದು ಟಿ ಶರ್ಟ್ಸು ಬೈಯಿಂಗ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. KA53 ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂದರೆ ಸ್ಟೋರ್ಗೂ ವಿಸಿಟ್ ಮಾಡ್ಬೋದು. ಕಂಪ್ಲೀಟ್ ಅಡ್ರೆಸ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಈ ಜಾಗದ್ದು ಕಂಪ್ಲೀಟ್ ಅಡ್ರೆಸ್ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ದಯವಿಟ್ಟು ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ ಇಲ್ಲಿ ಜಾಗಕ್ಕೆ ಬರಬೇಕು ಅಂದರೆ. ಹಾಗೆ ನೀವು ನಮ್ಮನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಯಾಕಂದರೆ ಅಲ್ಲಿ ನಾವು ಲೈವ್ ಅಪ್ಡೇಟ್ಸು, ಸ್ಟೋರೀಸು, ರೀಲ್ಸ್ ಎಲ್ಲ ಹಾಕ್ತಾ ಇರ್ತೀವಿ. ದಯವಿಟ್ಟು ಅಲ್ಲೂ ಫಾಲೋ ಮಾಡಿ. ರೆಡ್ಡಿ ಹೋಟ್ಲ್ ಆಪೋಸಿಟ್ನಲ್ಲಿ ಅಮೂಲ್ದೊಂದು ಐಸ್ ಕ್ರೀಮ್ದೊಂದು ಕಾರ್ಟ್ ಇದೆ. ಇಲ್ಲಿ ಊಟ ಮಾಡ್ಕೊಂಡು ಬಂದು ಹಂಗೆ ಇಲ್ಲಿ ಐಸ್ ಕ್ರೀಮ್ ತಿನ್ಬಿಡಿ. ಅವರು ಒಂದು ಒಳ್ಳೆ ಬೆಲೆ ಕೊಡ್ತಾ ಇರ್ತಾರೆ. ನಮ್ಮ ಹೆಸರಲ್ಲಿ ಡಿಸ್ಕೌಂಟ್ ಕೊಡ್ತೀರಾ ಕೊಡ್ತಾರಂತೆ. ರೆಡ್ಡಿ ಹೋಟೆಲ್ ಸಿಕ್ಕಾಪಟ್ಟೆ ವೆರೈಟೀಸ್ ಇದಾವೆ. ಒಂದು ಕಡೆ ವೆಜ್ಜು, ಒಂದು ಕಡೆ ನಾನ್ ವೆಜ್ ಮಾಡ್ತಾ ಇದ್ದಾರೆ. ಈ ಪೋರ್ಷನ್ ಬಂದು ಬರೀ ವೆಜ್ಜೇ, ಆ ಪೋರ್ಷನ್ ಬಂದು ಬರೀ ನಾನ್ ವೆಜ್ಜೇ ಇದೆ. ಬನ್ನಿ ವೆಜ್ಜಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಸೊ ಲೈವ್ ಪರೋಟ ಮಾಡ್ತಾ ಇದ್ದಾರೆ. ತೀಡಿ ಹೆಂಚ ಮೇಲೆ ಒಬ್ಬರು ಸುಡ್ತಾ ಇದ್ದಾರೆ, ಒಬ್ಬರು ತೀಡಿ ಹಾಕ್ತಾ ಇದ್ದಾರೆ. ನಿಮಗೆ ಕಾಣಿಸ್ತಾ ಇರ್ಬೋದು. ಅದಾದಮೇಲೆ ಆ ಪರೋಟ ತಿನ್ನಲಿಕ್ಕೆ ವೆಜ್ಜು, ಒಳ್ಳೆ ವೆಜ್ ಕುರ್ಮಾ ಮಾಡಿದ್ದಾರೆ. ನೋಡಿ ಎಷ್ಟು ದೊಡ್ಡ ಬಕೆಟಲ್ಲಿ ತೊಗೊಂಬಂದು ಹಾಕಿದ್ದಾರೆ. ಅದು ನೋಡಿ, ಅದು ಗಟ್ಟಿ ಎಷ್ಟು ಯಾವ ಥರ ಕಾಣ್ತಾ ಇದೆ ಅಂತ. ಸೊ ಅದಾದಮೇಲೆ ಮೊಸರನ್ನ ತಿನ್ನಬೇಕು ಅಂದವ್ರಿಗೆ ಒಳ್ಳೆ ಮೊಸರನ್ನ ಇದೆ ಸೂಪರಾಗಿ. ಅದಾದಮೇಲೆ ಚಿತ್ರಾನ್ನ ಇಷ್ಟಪಡೋರಿಗೆ ಚಿತ್ರಾನ್ನ ಎಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದಾರೆ. ಪಲಾವ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸೂಪರ್. ಅದಾದಮೇಲೆ ಗೋಬಿ ಮತ್ತು ಒಂಥರ ಒಂದು ರೆಡ್ ರೈಸ್ ಇದೆ, ಇಲ್ಲ ಗೋಬಿ ಫ್ರೈಡ್ ರೈಸ್. ಏನಿದು? ಗೋಬಿ ರೈಸ್. ಎಸ್, ಗೋಬಿ ರೈಸು. ಸ್ವೀಟ್ ತಿನ್ನೋರಿಗೆ ಎಲ್ಲನೂ ಗುಲಾಬ್ ಜಾಮೂನ್ ಇದೆ. ಇಲ್ಲಿನ ವಿಶೇಷತೆ ಏನು ಅಂದರೆ ಬರೀ 50 ರೂಪಾಯಿಗೆ ಇಲ್ಲಿ ಮೀಲ್ಸ್ ಕೊಡ್ತಾರೆ. ರೈಸು, ಪಪ್ಪು ಇರ್ಬೋದು, ಸಾಂಬಾರು ಇರ್ಬೋದು, ಜೊತೆಯಲ್ಲಿ ತುಪ್ಪನೂ ಹಾಕ್ಕೊಡ್ತಾರೆ. ಒಂದು 2-3 ಥರ ಪಲ್ಯ ಕೂಡ ಹಾಕ್ಕೊಡ್ತಾರೆ. ಸೊ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಸಾರು ಮತ್ತು ಏನು ಸಿಗುತ್ತೆ ಆ ಜೊತೆಗೆ ಅಂತ. ನೋಡಿ, ಇದು ಪಪ್ಪು, ನಮ್ಮಲ್ಲಿ ಬೇಳೆ ಸಾರು ಅಂತಾರೆ. ಒಳ್ಳೆ ಟೊಮೆಟೊ, ದಾಲೆಲ್ಲ ಜಾಸ್ತಿ ಹಾಕಿದ್ದಾರೆ. ಎಷ್ಟು ಗಟ್ಟಿಯಾಗಿದೆ ಅಂತ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಜಡಿತಾ ಇದ್ದರೆ ಸಿಕ್ಕಾಪಟ್ಟೆ ತಿನ್ಬೋದು. ರಸಮ್ ಇದೆ ನೋಡಿ. ರಸಮ್ ಇಲ್ಲ, ಮೂಲಂಗಿ ಸಾರು ಇದು. ಮೂಲಂಗಿ ನುಗ್ಗೆಕಾಯಿ ಸಾರು ಇದೆ, ಅದ್ರೂ ಟೇಸ್ಟ್ ಮಾಡ್ಬೋದು. ಸೂಪರ್, ನನಗೂ ಇಷ್ಟ ಅದು. ಅದಾದಮೇಲೆ ರಸಮ್ ಹಾಕಿದ್ದಾರೆ. ವಾವ್, ಎಲ್ಲ ನೋಡಿ ಆ ಬೇಳೆ ರುಬ್ಬ ಹಾಕಿರೋ ತಳ ಹಿಡಿದ್ಬಿಟ್ಟಿದೆ ಅದು. ಇದು ರಸಮೇ ಅಂದ್ಕೊಳ್ತೀನಿ. ಇಲ್ಲ, ಮಜ್ಜಿಗೆ. ಒಂದು ರೈಸ್ ತೊಗೊಂಡ್ರೆ 4 ಥರ ವೆರೈಟೀಸ್ ಸಾರುಗಳೇ ಸಿಗುತ್ತೆ ಇಲ್ಲಿ. ಸೊ ಅದಾದಮೇಲೆ ಇದೇನು ಸರ್ ಇದು? ಆಲೂ 65 ವೆಜ್ ಅವ್ರಿಗೆ. ನೋಡೋಕ್ಕೆ ಕಬಾಬ್ ಥರನೇ ಇದೆ, ಬಟ್ ಆಲೂ ಕಬಾಬ್. ಆಲೂ 65 ಜೊತೆಲಿ ಒಳ್ಳೆ ಗರಿಗರಿಯಾದ ಪಾಪಡ್, ಚಟ್ನಿ ಪುಡಿ ಬೇರೆ ಇಟ್ಟಿದ್ದಾರೆ ನೋಡಿ. ಅಲ್ಲಿ ತುಪ್ಪನೆಲ್ಲ ಕಾಯಿಸಿ ನೀಟಾಗಿ ಹಾಕಿದ್ದಾರೆ. ಅದಾದಮೇಲೆ ಎಣ್ಣೆ ಬದನೆಕಾಯಿ ಹಾಕಿದ್ದಾರೆ ನೋಡಿ. ಆಹಾ, ಭಾರಿ ಇರುತ್ತೆ ಗುರು ಇದು. ಫುಲ್ ಭರ್ಜರಿ ಊಟ. ಮತ್ತು ಪನ್ನೀರು ಮಸಾಲ ಕೂಡ ಇದೆ. ಪನ್ನೀರ್ ಇಷ್ಟಪಡೋರಿಗೆ, ಪ್ರೋಟೀನ್ ಬೇಕು ಅಂದವ್ರಿಗೆ ಆರಾಮಾಗಿ ಪನ್ನೀರ್ ಮಸಾಲ ಪರೋಟ ಜೊತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಎಸ್, ಸಾಕು. ರೈಸು ಜೊತೆಯಲ್ಲಿ ಸೈಡಲ್ಲಿ ಸ್ವಲ್ಪ ಚಟ್ನಿ ಪುಡಿ ಹಾಕ್ತಾಯಿದ್ದಾರೆ. ಜೊತೆ ಸ್ವಲ್ಪ ಚಟ್ನಿ, ತುಪ್ಪ. ಚಟ್ನಿ ಪುಡಿ ಬೇರೆ, ತುಪ್ಪ. ಚಟ್ನಿ ಮೇಲೆನೂ ಹಾಕಿದ್ದಾರೆ. ಆಲೂ 65 ಸೂಪರ್. ಪಾಪಡ್. ಈ ಸಾರು ಹಾಕಿ ನನಗೆ. ದಾಲ್ ಯಾವ್ದು ಬೇಕಾದ್ರೂ ಹಾಕೊಂಬತ್ತ ನಾವು, ಯಾವ್ದು ಬೇಕಾದ್ರೂ ಹಾಕೊಂಬತ್ತಂತೆ. ಸರ್ ಜಾಮೂನು ಸಪ್ರೇಟಾ ಸರ್? ಜಾಮೂನು ಸಪ್ರೇಟ್. ಎಷ್ಟಿದೆ ಸರ್ ಜಾಮೂನು? ಅದು 15 ರೂಪಾಯಿ ಜಾಮೂನು. ನಾನು ಆಮೇಲೆ ಹಾಕ್ಸ್ಕೊಳ್ತೀನಿ. ಎಣ್ಣೆ ಬದನೆಕಾಯಿ ಒಂದು ಹಾಕಿ ಸರ್. ಎಸ್, ಸೂಪರ್. 50 ರೂಪಾಯಿ.
ಸೊ ಈ ರೆಡ್ಡಿ ಹೋಟ್ಲಲ್ಲಿ 50 ರೂಪಾಯಿಗೆ ಈ ಥರ ಒಂದು ಊಟ ನಾನಂತೂ ಅಂದ್ಕೊಂಡೇ ಇರಲಿಲ್ಲ. ಸೊ ಇ ರೋಡಲ್ಲಿ ಈ ಥರ ಒಂದು 50 ರೂಪಾಯಿ ಊಟ ಸಿಕ್ಕಾಪಟ್ಟೆ ಹೊರ್ತು ಅಂತ ಹೇಳ್ಬೋದು. ರೈಸ್ ನೋಡಿ, ರೈಸ್ ಎಷ್ಟು ಉದುರುದ್ರಾಗಿದೆ ಎಲ್ಲ ಇದೆ. ಅದನ್ನು ನಾನು ತೋರಿಸ್ದಂಗೆ ಆಗಲೇ ಆ ಪಪ್ಪು ಆ ಬೇಳೆ ಸಾರು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಒಳ್ಳೆ ಎಣ್ಣೆ ಬದನೆಕಾಯಿ, ಒಳ್ಳೆ 65 ಆಲೂ 65 ಅಂತ ಕೊಟ್ಟಿದ್ದಾರೆ. ಚಟ್ನಿ ಪುಡಿ, ಅದ್ರ ಮೇಲೂ ಸ್ವಲ್ಪ ತುಪ್ಪ ಹಾಕಿದ್ರು, ಇದ್ರ ಮೇಲೂ ಸ್ವಲ್ಪ ತುಪ್ಪ ಹಾಕೋರು, ಚಟ್ನಿ ಮೇಲೂ ತುಪ್ಪ ಹಾಕಿದ್ರು. ಸೊ ಇಷ್ಟು ಊಟ ಸಾಕು ಅಂದ್ಕೊಳ್ತೀನಿ ಹೊಟ್ಟೆ ತುಂಬ್ಲೋದಕ್ಕೆ, ಅದು ಭರ್ಜರಿ ಊಟ ಅನ್ಸ್ಕೊಳ್ಳೋದಕ್ಕೆ. ಸೊ ಕಲಿಸ್ಬಿಡೋಣ, ತಡೆಯೋಕ್ಕಾಗ್ತಿಲ್ಲ. ಆ ಗಟ್ಟಿ ಸಾರು ಜೊತೆ ಅನ್ನ ತಿಂದು ಆ ತುಪ್ಪ ಸ್ವಲ್ಪ ಚಟ್ನಿ ಪುಡಿ ಎಲ್ಲ ಹಾಕಿ ಟೇಸ್ಟ್ ಮಾಡಿಬಿಡೋಣ. ಇವಾಗ ತಾನೇ ಬಂದಿತ್ತು ಆ ಬಿಸಿ ಬಿಸಿ ರೈಸು, ಆ ಸಾರು, ಆ ಕಾಂಬಿನೇಷನ್ನು ಈ ಥರ ಇದ್ಬಿಟ್ರೆ ನಿಜವಾಗ್ಲೂ ಒಂದು 2 ಪ್ಲೇಟ್ ಅನ್ನ ತಿನ್ಬೋದು ಗುರು. ಬೇಡ ಅಂದರೆ ಮೂಲಂಗಿ ಸಾರು ಇದೆ ಜೊತೆಯಲ್ಲಿ, ಯಾವ್ದು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು. ಈ 65 ತೋರಿಸಿ ನಾನು ಹೇಗಿದೆ ಅಂತ. ನೀವು ಆಲೂ 65 ಅಂತೆ, ಸೇಮ್ ಆಗಿದೆ ನೋಡಿ. ಚೆನ್ನಾಗಿರುತ್ತೆ ಆಗಾಗ ತಿನ್ನೋದಕ್ಕೆ. ಒಳಗಡೆ ಸ್ವೀಟು, ಹೊರಗಡೆ ಒಂದು ಲೈಟ್ ಕೋಟಿಂಗು, ಖಾರ ಚೆನ್ನಾಗಿದೆ. ಆ ಆಲೂಗಡ್ಡೆ ಸ್ವೀಟಾಗಿ ಚೆನ್ನಾಗಿದೆ. ಕರ್ಬೇವಿನ ಸೊಪ್ಪು ಅದೆಲ್ಲನೂ ಜೊತೇಲಿ ತಿಂತಿದ್ರೆ ಮಜಾ ಕೊಡುತ್ತೆ. ಅದ್ಭುತ ಆಗೋದು. ಎಣ್ಣೆ ಬದನೆಕಾಯಿ ಗೊಜ್ಜು ಸ್ವಲ್ಪ ಗಟ್ಟಿಗೆ ಮಸಾಲೆ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ಅದನ್ನು ಮುರ್ಕೊಂಡು ರೈಸ್ ಜೊತೆ ತಿನ್ನೋಣ. ನಾಲ್ಗೆ ಜುಮ್ಮನ್ಬಿಡ್ತು ಆ ಟೇಸ್ಟು. ಆ ಎಣ್ಣೆಯಲ್ಲಿ ಆ ಮಸಾಲೆ ಕರೆದಿರೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಆ ಬದನೆಕಾಯಿನೂ ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಕರೆದಿರೋದ್ರಿಂದ ಚೆನ್ನಾಗಿದೆ ಟೇಸ್ಟು. ಲೈಟಾಗಿ ಬೇಕಂದರೆ ಬೇಳೆ ಸಾರು ಹಾಕ್ಕೊಳ್ಳಿ. ತಿನ್ನಬೇಕು ಅಂತ ಹೇಳಿದ್ರೆ ಈ ಎಣ್ಣೆ ಬದನೆಕಾಯಿ ಗೊಜ್ಜು ಮಾತ್ರ ಒಳ್ಳೆ ಮಜಾ ಕೊಡುತ್ತೆ. ಅದ್ಭುತ ಆಗೋರು. ಒಗ್ಗರಣೆ ಹಾಕಿರೋದು ನೋಡಿದ್ರೆ ನಾನು ಮಜ್ಜಿಗೆ ಸಾರೇ ಅಂದ್ಕೊಂಬಿಟ್ಟೆ. ಸೊ ಇದು ಮಜ್ಜಿಗೆ ಅಂತ, ಇದು ಈ ಥರ ಹಾಕಿದ್ದಾರೆ ನೋಡಿ. ಮಜ್ಜಿಗೆ ಅಂದರೆ ಮಜ್ಜಿಗೆನೇ ಅಲ್ಲ, ಮೊಸರು ಸ್ವಲ್ಪ ಗಟ್ಟಿಗೆ ಇದೆ. ಸೊ ಒಗ್ಗರಣೆ ಹಾಕಿರೋದಕ್ಕಿಂತ ಒಳ್ಳೆ ಮಜಾ ಕೊಡ್ತಾ ಇದೆ. ಲಾಸ್ಟಲ್ಲಿ ಈ ಥರ ಒಂದು ತಿನ್ಬಿಟ್ಟು ಫಿನಿಷ್ ಮಾಡಿದ್ರೆ ಖುಷಿ ಆಗ್ಬಿಡುತ್ತೆ. ಸೂಪರ್ ಗುರು. ಪಾಪಡು, ಉಪ್ಪಿನಕಾಯಿ, ಇದು 50 ರೂಪಾಯಿ ವರ್ತೆ ಅನ್ಬೋದು. ಸೊ ಈ ಕಡೆ ಬಂದರೆ ಯಾರಾದ್ರೂ ಖಂಡಿತವಾಗ್ಲೂ ಈ ಜಾಗ ವಿಸಿಟ್ ಮಾಡಿ. ಪಾಕೆಟ್ ಫ್ರೆಂಡ್ಲಿ, ಖುಷಿ ಪಡ್ತೀರಾ. ಮುಗಿಸ್ಬಿಟ್ಟು ನಿಮಗೆ ಔಟ್ ಆಫ್ ಸಿಗ್ತೀನಿ ನಾನು ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇರೋದು ಸ್ಟ್ರೀಟ್ ಫುಡ್ನಲ್ಲಿ ತಂದೂರಿ ಕೌಂಟ್ರ್ ಎಲ್ಲ ಇದೆ. ಸೊ ಇಲ್ಲಿ ತಂದೂರಿ ರೋಟಿ ಮಾಡ್ತಾಯಿದ್ದಾರೆ, ರುಮಾಲಿ ರೋಟಿ ಮಾಡ್ತಾಯಿದ್ದಾರೆ. ಸೊ ಈಗ ನಾನ್ ವೆಜ್ ಕೌಂಟ್ರ್ ಇದೆ, ಅಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ನಾನ್ ವೆಜ್ ಕೌಂಟ್ರ್ನಲ್ಲಿ ಚಿಕನ್ ಲಿವರ್ ಇದೆ. ಚಿಕನ್ ಲಿವರ್, ಗುಂಡುಕಾಯಿ ಫ್ರೈ ಯಾವ ಥರ ಇದೆ ನೋಡಿ, ಸೂಪರಾಗಿ ಕಾಣ್ತಾ ಇದೆ. ಅದಾದಮೇಲೆ ಚಿಕನ್ ಕರಿ ಸೂಪರಾಗಿದೆ, ನೋಡೋಕ್ಕೇನೆ ಟೇಸ್ಟ್ ಮಾಡಿ ನೋಡೋಣ. ಅದಾದಮೇಲೆ ಚಿಕನ್ ಫ್ರೈ ಸೂಪರಾಗಿದೆ. ಸೊ ಇದು ಬ್ಯಾಚ್ ವೈಸ್ ಬರ್ತಾ ಇರುತ್ತಂತೆ ರೆಡ್ಡಿ ಹೋಟ್ಲಲ್ಲಿ. ಅದಾದಮೇಲೆ ಇಲ್ಲಿ ಪ್ರಾನ್ಸ್ ಫ್ರೈ, ಓಹೋ ಸೂಪರ್ ಧಮಾಕ. ಮತ್ತು ಇಲ್ಲಿ ನಮ್ಮ ನಾಟಿ ಐಟಮ್ ಬೋಟಿ, ಇಲ್ಲಿ ಮಟನ್ ಲಿವರ್ ಇದೆ. ಅದಾದಮೇಲೆ ನೆಲ್ಲೂರು ಸ್ಟೈಲು ಚಾಪುಲ್ ಪುಲ್ಸ್ ಇದೆ. ಇಲ್ಲಿ ನಿಧಾನಕ್ಕೆ ಎತ್ಕೊಬೇಕು, ಮೀನ್ನ ಒಡೆದೋಗ್ಬಿಡುತ್ತೆ ಇಲ್ಲಾಂದ್ರೆ. ಚಾಪುಲ್ ಪುಲ್ಸು. ಈ ಕಡೆ ನೋಡಿದ್ರೆ ಹೈದರಾಬಾದಿ ಸ್ಟೈಲ್ ಬಿರಿಯಾನಿ ಇದೆ. ರೈಸ್ ನೋಡಿ ಎಷ್ಟು ಬಿಡಿ ಬಿಡಿಯಾಗಿದೆ. ಇಲ್ಲಿ ಕಬಾಬ್ ಮಾಡ್ತಾರೆ, ಬಿಸಿ ಬಿಸಿ, ಮತ್ತು ಫ್ರೈಡ್ ರೈಸು, ನೂಡಲ್ಸ್ ಎಲ್ಲ ಮಾಡಿಕೊಡ್ತಾರೆ. ಸೊ ನಿಮ್ಗೆ ಬೇಕಂದರೆ ಚೈನೀಸ್ ಏನಾದರೂ ಟ್ರೈ ಮಾಡಬೇಕು ಅಂದರೆ ಅದನ್ನು ಟ್ರೈ ಮಾಡ್ಬೋದು. ಈಗ ನಾನು ಸ್ವಲ್ಪ ನಾನ್ ವೆಜ್ ಊಟ ತೊಗೊಂಡ್ಬಿಡ್ತೀನಿ. ಬಿರಿಯಾನಿ ತಿನ್ನೋಕ್ಕೆ ಮನಸ್ಸಾಗ್ತಾ ಇಲ್ಲ. ಆ ಫ್ರೈಸ್ ಎಲ್ಲ ನೋಡಾದ್ಮೇಲೆ ಆ ಚಿಕನ್ ಫ್ರೈ ಮತ್ತು ವೈಟ್ ರೈಸು ಮತ್ತು ಆ ಪ್ರಾನ್ಸ್ ಎಲ್ಲ ನಿಮಗೆ ಟೇಸ್ಟ್ ಮಾಡಿ ಹೇಳ್ಬಿಡ್ತೀನಿ, ನೋಡ್ತಾರೆ. ಬಿರಿಯಾನಿಗಳು ಯಾವಾಗ ತಿಂತಾನೆ ಇರ್ತೀವಿ, ಹೈದರಾಬಾದಿ ಬಿರಿಯಾನಿ ಇದೆ, ಬಟ್ ನಂಗೆ ತಿನ್ನಬೇಕು ಅನಿಸ್ಲಿಲ್ಲ. ಈ ಚಾಪುಲ್ ಪುಲ್ಸು ಮತ್ತು ಪ್ರಾನ್ಸ್ ಗೊಜ್ಜು ಮತ್ತು ಇಲ್ಲಿ ಚಿಕನ್ ಫ್ರೈ ಇದೆ. ಸೊ 3 ಹಾಕ್ಸ್ಕೊಂಡಿದ್ದೀನಿ ತಟ್ಟೆನಲ್ಲಿ. ನಿಮ್ಗೆ ಯಾವ ಥರ ಒಂದು ಕಸ್ಟಮೈಸ್ಡ್ ಬೇಕಂದರೆ ಮಾಡಿಕೊಡ್ತಾರೆ ಅವ್ರ ಪ್ಲೇಟ್ನಲ್ಲಿ. ಸೊ ನೀವು ಬೇಕಾದರೆ ಇದೆಲ್ಲ ಹಾಕ್ಸ್ಕೊಂಡು ತಿನ್ನಿ, ಹೇಗಿತ್ತು ಅಂತೇಳಿ. ಈಗ ನನ್ನ ಸರ್ದಿ ಹೇಳುವಂಥದ್ದು. ಸೊ ಫಸ್ಟು ನನಗೆ ಪ್ರಾನ್ಸ್ ತಿನ್ನಬೇಕು ಅನಿಸ್ತಾ ಇದೆ. ಆ ಪ್ರಾನ್ಸ್ ಗೊಜ್ಜು ಯಾವ ಥರ ಇದೆ ಗಟ್ಟಿ ಗಟ್ಟಿಯಾಗಿ ನಿಮಗೆ ತೋರಿಸ್ಬಿಡ್ತೀನಿ ಬನ್ನಿ.
ಪ್ರಾನ್ಸ್ ಗೊಜ್ಜು ಫ್ರೈ ಒಂದು ತೊಗೊಂಡಿದ್ದೀನಿ, ದೊಡ್ಡ ಸೈಜೇ ಇದೆ, ಟ್ರೈ ಮಾಡೋಣ. ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ತೀವಿ, ಎಷ್ಟು ದಿನ ಯಾಕೆ ಇಲ್ಲಿ ಬಂದಿಲ್ಲ ಅಂತ ನನಗೆ ಬೇಜಾರಾಗ್ತಾಯಿದೆ. ಅದ್ಭುತವಾದ ಒಂದು ಪ್ರಾನ್ಸು. ಮಸ್ಟ್ ಟ್ರೈ. ಸಮುದ್ರದ ಪ್ರಾನ್ಸು, ಆ ಸೊಗಡು ಪ್ರತಿಯೊಂದು ಬೈಟಲ್ಲೂ ಗೊತ್ತಾಗ್ತಾ ಇದೆ ಆ ಪ್ರಾನ್ಸ್ದು. ಆಹಾ, ಧೂಳು ದಬ್ಬಂಕ ಇದು. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನಾನು ಆ ಪ್ರಾನ್ಸ್ ತಿಂದಿರೋ ಆ ಮೀನು ಸಮುದ್ರದ ಸೊಗಡು ಜೊತೆನಲ್ಲೇ ಈ ಫಿಶ್ಶು ನೆಲ್ಲೂರು ಚಾಪಲ್ ಪುಲ್ಸು ಗೊಜ್ಜು ಹಾಕ್ಕೊಂಡು ಸ್ವಲ್ಪ ಅನ್ನ ತಿಂದ್ಬಿಡ್ತೀನಿ. ಸಿಕ್ಕಾಪಟ್ಟೆ ಗಟ್ಟಿಯಾಗಿದೆ, ಒಂದು ಪೀಸ್ ಮೀನೂ ಬಂದಿದೆ. ಸೊ ಫಸ್ಟು ಅನ್ನ ತಿಂದ್ಬಿಡ್ತೀನಿ. ಆಹಾ, ಅನ್ನನೂ ಅಷ್ಟೇ ಬಿಸಿ ಬಿಸಿ ಇದೆ, ಚೆನ್ನಾಗಿದೆ. ಟ್ರೈ ಮಾಡೋಣ. ನಿಜ ಹೇಳ್ತೀನಿ, ಈ ಜಾಗ ಒಂದು ಮಸ್ಟ್ ವಿಸಿಟ್ ಪ್ಲೇಸು. ನೀವು ವೈಟ್ ಫೀಲ್ಡ್ EP ಏರಿಯಾನಲ್ಲಿದ್ದರೆ ಖಂಡಿತ ಇದಾಗಿ ವಿಸಿಟ್ ಮಾಡಿ. ಅದ್ಭುತವಾದ ಚಾಪಲ್ ಪುಲ್ಸ್ ಇದು. ಆಹಾ, ನಾನು ಗ್ಯಾರಂಟಿ ಮನೆಗೆ ತೊಗೊಂಡು ಹೋಗ್ತೀನಿ. ಪಾರ್ಸಲ್ ಒಂದು ಸಕ್ಕತ್ತಾಗಿದೆ. ಒಂದು ಒಳ್ಳೆ ಹುಳಿ ಹಾಕಿದ್ದಾರೆ, ಹಳೆ ಹುಣಸೆಹಣ್ಣು ಬಳಸಿರ್ಬೇಕು ಅನ್ಕೊತೀನಿ. ಆಹಾ, ಖಾರನೂ ಇದೆ. ತಿಂತ ಖಾರ, ತಿಂದಿದ ತಕ್ಷಣ ಹುಳಿ. ಅದ್ಭುತವಾದ ಒಂದು ಚಾಪಲ್ ಪುಲ್ಸ್ ಇದು. ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್. ಸೂಪರ್. ಈಗ ಮೀನು ಟ್ರೈ ಮಾಡ್ಬಿಡ್ತೀನಿ. ಕಾಟ್ಲಾ ಇಲ್ಲಾಂದರೆ ರೋಹು ಇರಬೇಕು ಈ ಮೀನು. ಆಹಾ, ಸೂಪರಾಗಿ ಬೆಂದಿದೆ, ಹೊಡೆದೋಗಿಲ್ಲ. ಟ್ರೈ ಮಾಡ್ಬಿಡ್ತೀನಿ. ಮಾತೇ ಇಲ್ಲ ಗುರು, ಬಂದು ಟ್ರೈ ಮಾಡಬೇಕಷ್ಟೇ. ಯಾರ್ಯಾರಿಗೆ ಚಾಪಲ್ ಪುಲ್ಸ್ ಇಷ್ಟನೋ ಖಂಡಿತ ಟ್ರೈ ಮಾಡಿ. ಪ್ರಾನ್ಸು ಈ ಚಾಪಲ್ ಪುಲ್ಸು ಅಲ್ಟಿಮೇಟ್ ಆಗಿದೆ. ಆಹಾ, ಸೂಪರ್. ಖಂಡಿತ ಟ್ರೈ ಮಾಡಿ. ಈಗ ಈ ಗೊಜ್ಜಿನಲ್ಲಿ ಮೀನು ಎಲ್ಲ ಮುಗಿಸ್ಬಿಟ್ಟು ಫೈನಲ್ ಆಗಿ ಚಿಕನ್ ಫ್ರೈ ಕಾಯ್ತಾ ಇದೆ. ಅದಕ್ಕೆ ಸಿಗ್ತೀನಿ, ನೋಡ್ತಾ ಇರಿ. ಸೊ ಲಾಸ್ಟಲ್ಲಿ ಚಿಕನ್ ಫ್ರೈ ಟ್ರೈ ಮಾಡ್ಬಿಡೋಣ. ಒಂದು ಪ್ಯೂರ್ ಬೋನ್ಲೆಸ್ ಪೀಸ್ ತೊಗೊಂಡಿದ್ದೀನಿ. ಸೂಪರ್ ಗುರು, ಅಲ್ಟಿಮೇಟ್. ತುಂಬ ಸಮಾಧಾನ ಇದೆ ಎಪಿಸೋಡ್ ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇರೋದ್ರಲ್ಲಿ. ಖಂಡಿತ ಈ ಕಡೆ ಬಂದರೆ ಮಿಸ್ ಮಾಡಬೇಡಿ. ಈ ಏರಿಯಾನಲ್ಲಿರೋ ಎಂಪ್ಲಾಯೀಸ್ಗೆ ತುಂಬ ಒಂದು ಒಳ್ಳೆ ಜಾಗ ಅಂತ ಹೇಳ್ತೀವಿ. ಟ್ರೈ ಮಾಡಿ, ಸೂಪರ್ ಆಗಿದೆ, ಅಲ್ಟಿಮೇಟ್. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ನಾವು ತೋರಿಸಿರೋ ಫುಟೇಜ್ನಲ್ಲೇ ನಿಮ್ಗೆ ಅರ್ಥ ಆಗಿರಬೇಕು ಈ ರೆಡ್ಡಿ ಹೋಟ್ಲ್ ಯಾವ ಥರ ಜಾಗ ಅಂತ. ಸೊ ಸೂಪರ್. ನಾನು ಈ ಚಿಕನ್ ಫ್ರೈ ಗೊಜ್ಜಲ್ಲಿ ಮಿಕ್ಸಿರೋ ಅನ್ನ ತಿಂದ್ಬಿಟ್ಟು ಒಂದು ಗ್ಲಾಸ್ ಸ್ವಲ್ಪ ರಸಮ್ ಕುಡಿದ್ಬಿಟ್ಟು ನಿಮಗೆ ಔಟ್ಲಾಗ್ ಸಿಗ್ತೀನಿ. ಸೋಮು ಜೊತೆ ನೋಡ್ತಾ ಇರಿ, ಸಿಗ್ತೀನಿ ಮತ್ತೆ. ಸಿಕ್ಕಾಪಟ್ಟೆನೇ ವರ್ತ್ ಅಂತ ಹೇಳ್ಬೋದು. ಒಂದು 50 ರೂಪಾಯಿಗೆ ಇಷ್ಟೆಲ್ಲ ವೆರೈಟಿ ಊಟ ಸಿಗುತ್ತೆ ಅಂತ ಇಲ್ಲಿ ನಮ್ಗೆ ಗೊತ್ತಿದ್ದು ವೀಡಿಯೋ ಬಂದು ಮಾಡೋಕ್ಕಾಗಲಿಲ್ಲ ಸಾಕಷ್ಟು ದಿನ. ಸೊ ಈಗ ಅವಕಾಶ ಕೂಡ ಬಂದಿದೆ. ಸೊ ಈ ವಿಡಿಯೋ ನಿಮಗೆ ಪ್ರೆಸೆಂಟ್ ಮಾಡಿರೋದ್ರಲ್ಲಿ ಸಾಕಷ್ಟು ಸಮಾಧಾನ, ಖುಷಿ ಇದೆ ಅಂತಲೇ ಹೇಳ್ತೀವಿ. ಸೊ ನೀನೇನು ಹೇಳ್ತೀಯ? ನಿಜವಾಗ್ಲೂ ಒಂದು ವರ್ತ್ ಜಾಗನೇ ಅಂತ ಹೇಳ್ಬೋದು. ಸೊ ಯಾರೇ ಆದ್ರೂ ಈ ಜಾಗದಲ್ಲಿ ಬಂದರೆ ಒಂದ್ಸಲಿ ಟೇಸ್ಟ್ ಮಾಡಿ. ಪದೇ ನೀವು ಎಲ್ಲರಿಗೂ ನೀವೇ ಹೇಳ್ತೀರಾ. ಹೌದು. ಸೊ ಹೆಚ್ಚು ಜನಕ್ಕೆ ಇದನ್ನ ವಿಡಿಯೋನ ನೀವು ಶೇರ್ ಮಾಡಿ ನೀವು. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.